ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಬಾಲಕನೊಬ್ಬನಿಗೆ ಚಾಕುವಿನಿಂದ ಕುತ್ತಿಗೆ ಹಾಗೂ ಹೊಟ್ಟೆ ಭಾಗಕ್ಕೆ ಇರಿದು ಬಾರ್ಬರವಾಗಿ ಕೊಲೆ ಮಾಡಿದ ಘಟನೆ ಬುಧವಾರ ಸಂಜೆ ಜರುಗಿದೆ. ಕೊಲೆಯಾದ ಬಾಲಕ ನಿಂಗರಾಜ ಮಲ್ಲಿಕಾರ್ಜುನ ಅವಾರಿ. ವಯಸ್ಸು 16 ಇದ್ದು, ಈತನ 5-6 ಜನ ಅಪ್ರಾಪ್ತ ಗೆಳೆಯರು ಕೂಡಿಕೊಂಡು ಹಣದ ವಿಷಯ ಇದೆ ಮಾತನಾಡೋಣವೆಂದು ಪಟ್ಟಣದ ಟಿಎಪಿಸಿಎಂಎಸ್ ನಿರ್ಜನ ಪ್ರದೇಶಕ್ಕೆ ಕರೆತಂದು 4-5 ಹುಡುಗರ ಕೂಡಿ ನಿಂಗರಾಜ ಅವಾರಿಗೆ ಕುತ್ತಿಗೆ ಹಾಗೂ ಹೊಟ್ಟೆಗೆ ಚುಚ್ಚಿದ್ದರಿಂದ ಆತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಇನ್ನೊಬ್ಬ ಸಂಜೀವ ಎಂಬಾತನಿಗೆ ಓಡಿ ಹೋಗುತ್ತಿರುವಾಗ ಚಾಕು ಬಡಿದು ಗಾಯವಾಗಿದ್ದು, ಈತನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಗುಂಜಿನ್ ಆರ್ಯ, ಸಿಪಿಐ ಸಮೀರಾ ಮುಲ್ಲಾ, ಪಿಐ ಪಠಾಣ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಆದರೆ ಕೆಲವರ ಪ್ರಕಾರ ಅಪ್ರಾಪ್ತ ಗುಂಪಿನಲ್ಲಿದ್ದ ಕೆಲವರು ಡ್ರಗ್ಸ್ ಸೇವಿಸಿದ್ದರೆಂದು ಹೇಳಲಾಗುತ್ತಿದ್ದರೆ, ಇನ್ನು ಕೆಲವರು ಅಪ್ರಾಪ್ತ ಗುಂಪಿನಲ್ಲಿ ಹಣಕಾಸಿನ ಜಗಳವಿತ್ತು, ಆ ಕಾರಣಕ್ಕೆ ಆ ಹುಡುಗನ ಕೊಲೆ ಮಾಡಲಾಗಿದೆ ಎನ್ನುತ್ತಿದ್ದಾರೆ. ಒಟ್ಟಾರೆ ಈ ಕೊಲೆ ಪ್ರಕರಣಕ್ಕೆ ಅಪ್ರಾಪ್ತ ಹುಡುಗರ ಹಣಕಾಸಿನ ಜಗಳ ಠಾಣಾ ಪೊಲೀಸಪ್ಪ ಒಬ್ಬನಿಗೆ ಗಮನಕ್ಕೆ ಇದ್ದರೂ ಅದನ್ನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿದ್ದೇ ಈ ಬಾಲಕನ ಕೊಲೆಗೆ ಕಾರಣವಾಯಿತೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರಾಮಾಣಿಕ ತನಿಖೆಯಿಂದಲೇ ಕೊಲೆ ಯಾವ ಉದ್ದೇಶಕ್ಕಾಗಿ ಮಾಡಲಾಗಿದೆ ಎಂಬ ಸತ್ಯಾಂಶ ಹೊರಬೀಳಬೇಕಿದೆ. ನಾಡಿನ ಸಮಸ್ತ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಂಪರ್ಕಿಸಿ, ಸಬ್ಸ್ಕ್ರೈಬ್ಗಾಗಿ ಬೆಂಬಲಿಸಿ. Yeah.